ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಪರಿಶಿಷ್ಟರ ನಿಖರ ಜನಸಂಖ್ಯೆಯನ್ನು ತಿಳಿಯುವ ಸಲುವಾಗಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು. ಹಳೆ ರೋಸ್ಟರ್ ಪ್ರಕಾರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ರಾಜ್ಯ ಸಂಚಾಲಕ ಎಸ್.ಆರ್. ಕೊಳ್ಳೂರು ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿ ತೋರಿಸುವುದರಿಂದ ಮಾದಿಗ ಸಮುದಾಯದ ಸಾಮೂಹಿಕವಾಗಿ ಎ ಗುಂಪಿನಲ್ಲಿ ಸೇರುವುದರಿಂದ ರೋಸ್ಟರ್ ಪಾಯಿಂಟ್ ಪ್ರಕಾರ ಮೊದಲು ಅವರಿಗೆ ಆದ್ಯತೆ ಸಿಕ್ಕು ನಂತರ ಬಲಗೈ ಸಮುದಾಯ ಹಾಗೂ ಇತರ ಜಾತಿಗಳಿಗೆ ಕಡಿಮೆ ಪಾಶ್ಚಾತ್ಯ ಸಿಗುತ್ತದೆ ಎಂದು ಬಲಗೈ ಸಮುದಾಯ ಹೋರಾಟಕ್ಕೆ ಇಳಿದಿವೆ ಎಂದರು. ಬ್ಯೂರೋ ರಿಪೋರ್ಟ್ ಅಜಯ್ 32 ಕನ್ನಡ ನ್ಯೂಸ್, ಕಲಬುರಗಿ. ಮಾಹಿತಿ ಇದೆ. ಪರಿಶಿಷ್ಟ ಒಳದ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿತ್ತು. ಅದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುವುದು ಕಂಡುಬಂದಿದೆ. ತಮಗೆ ಹೇಳಬೇಕಂದ್ರೆ 1951ರ ಮೈಸೂರು ರಾಜ್ಯದ ಜನಗಣತಿಯಲ್ಲಿ ಭಾರತ ಸರ್ಕಾರದ ರಿಜಿಸ್ಟ್ರಾರ್ ಜನರಲ್ ಕಚೇರಿ ನೀಡಿದ ಅಂದಾಜು ಅಂಕಿಅಂಶಗಳ ಪ್ರಕಾರ ಮೈಸೂರು ರಾಜ್ಯದ ಜನಸಂಖ್ಯೆ 1,94,02,000 1.94. ಇದರಲ್ಲಿ 9 ವಲಯರು 9,85,827, ಮಾದಿಗರು 4,26,228. ಭಾರತ ಸರ್ಕಾರದ ರಿಜಿಸ್ಟ್ರಾರ್ ಜನರಲ್ ಕಚೇರಿ ನೀಡಿದ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳುವುದಾದರೆ ಮಾದಿಗರಿಗಿಂತ ವಲಯರು ಸುಮಾರು 6,60,000 ಹೆಚ್ಚಿರುವುದು ಅಂದಾಜಿಸಲಾಗಿದೆ. ಆದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮಾದಿಗರ ಸಂಖ್ಯೆ 35,99,895 ಮತ್ತು ವಲಯರ ಸಂಖ್ಯೆ 34,98,188 ತೋರಿಸಿದ್ದಾರೆ. 1951ರಲ್ಲಿ ಮಾದಿಗರಿಗಿಂತ 6,60,000 ಜನಸಂಖ್ಯೆ ವಲಯ ಸಮುದಾಯ ಇತ್ತು. ಆದರೆ ಅದು ಕಡಿಮೆ ತೋರಿಸಿದ್ದಾರೆ. ಆದರೆ ಯಾಕೆ ಕಡಿಮೆ ಆಗ್ತದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನಿಖೆ ಮಾಡಬೇಕಂತ ಈ ಮುಖಾಂತರ ಹೇಳ್ತೀವಿ. 2011ರ ಜನಗಣತಿಯಲ್ಲಿ ಜಿಲ್ಲಾವಾರು ಜನಸಂಖ್ಯೆ ನೋಡಿದಾಗ ಚಿತ್ರದುರ್ಗದ ಒಟ್ಟು ಜನಸಂಖ್ಯೆ 16,59,456. ಇದರಲ್ಲಿ ಒಟ್ಟು ಪರಿಶಿಷ್ಟ ಜಾತಿ 3,89,117. ಟೋಟಲ್ ಪಾಪ್ಯುಲೇಷನ್ 23.45. ಇದರಲ್ಲಿ ವಲಯರ ಸಮುದಾಯ ಸಂಖ್ಯೆ 223 ಇದೆ ಎಂದು ನಾಗಮೋಹನ್ ದಾಸ್ ವರದಿಯಲ್ಲಿ ನಮೂದಿಸಿದ್ದಾರೆಂದು ತಿಳಿದು ಬಂದಿದೆ. ಇದೇಕೆ ಕಡಿಮೆ ಆಗಿತ್ತು ಅನ್ನೋದು ತಿಳಿಯಬೇಕಾಗಿದೆ. ಒಳ ಮೀಸಲಾತಿ ಸಂಬಂಧಿಸಿದಂತೆ ನಮ್ಮ ಜನಸಂಖ್ಯೆ ಹೆಚ್ಚೆಂದು ಹಕ್ಕು ಪ್ರತಿಪಾದನೆ ಮಾಡುತ್ತಿದ್ದಾರೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚು ತೋರಿಸಿದ್ದರಿಂದ ಮಾದಿಗ ಸಮುದಾಯ ಸ್ವಾಭಾವಿಕವಾಗಿ ಎ ಗುಂಪಿನಲ್ಲಿ ಸೇರಿದ್ದರಿಂದ ರೋಸ್ಟರ್ ಪಾಯಿಂಟ್ ಪ್ರಕಾರ ಮೊದಲು ಆದ್ಯತೆ ಅವರಿಗೆ ಸಿಕ್ಕು ವಲಯ ಮತ್ತು ಇತರೆ ಜಾತಿಗಳಿಗೆ ಕಡಿಮೆ ಪ್ರಾಶಸ್ತ್ಯ ಸಿಗುತ್ತೆಂದು ವಲಯ ಸಮುದಾಯ ಹೋರಾಟ. ಇವತ್ತೇನು ಮಾದಿಗ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ನಮ್ಮ ಸಹೋದರರು, ಆ ಸಂದರ್ಭದಲ್ಲಿ ಯಾರೂ ಈ ಹೋರಾಟ ಮಾಡಿರಲಿಲ್ಲ. ಆವಾಗ ನಮ್ಮ ಗುಲ್ಬರ್ಗದಲ್ಲಿ ಮಾಪಣ್ಣ ಅಬನೂರು ಅಂತಕ್ಕಂಥ ಒಬ್ಬರು ಮಾಡ್ತಿದ್ರು. ನಾವು ಏನಂತಂದ್ರೆ ಇದು ಒಂದೇ ಇದಕ್ಕೆ ಸೀಮಿತ ಆಗ್ಬಾರ್ದು, ಯಾರು ನಾವು ಜಗಳ ಆಡಬಾರ್ದು ಅಂತ ಹೇಳ್ಕೊಂಡು ದಲಿತ ಸಂಘರ್ಷ ಸಮಿತಿ ಎಂಟರಾಗಿ ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಸುಮಾರು 2001ರಲ್ಲಿ ಚಿತ್ರದುರ್ಗದ ಹರಿಹರದಿಂದ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಸುಮಾರು 280 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀವಿ ನಾವು ದಲಿತ ಸಂಘರ್ಷ ಸಮಿತಿ ಕಡೆಯಿಂದ. ಆವಾಗಲಿಂದ ಸುಮಾರು ಒತ್ತಾಯ ಮಾಡಕತ್ತ ಬಂದಿದ್ದೀವಿ. ಅದನಂತರದಲ್ಲಿ ಎಸ್.ಎಂ. ಕೃಷ್ಣ ಹೋದ ನಂತರ ಸದಾಶಿವ ಆಯೋಗ ಜಾರಿಗೆ ಬಂತು. ಸದಾಶಿವ ಆಯೋಗದಲ್ಲಿ ಅದು ಜಾರಿಗೆ ಬರಲಿಕ್ಕೆ ಆಗಕಣ ಇಲ್ಲಿ ಕೂಡ ಒಂದು ವ್ಯತ್ಯಾಸಗಳ ಆದ ಕಾರಣ ಜಾರಿಗೆ ಮಾಡಲಿಲ್ಲ. ಈ ಕಾರಣದಿಂದ ನಾಗಮೋಹನ್ ದಾಸ್ ವರದಿ ಕೂಡ ಇದೇ ಥರನೇ ಹೋಗಿದ್ದೇನೆ. ಈ ಕಾರಣದಿಂದ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದರೆ ಒಂದು ಆಯೋಗ ರಚನೆ ಮಾಡಿರಿ ನೀವು, ಅಥವಾ ಯಾವ ರೀತಿ ಮಾಡ್ತೀರಿ ಮಾಡಿರಿ. ಯಾಕಂದರೆ ನಿಖರವಾಗಿ ಜನಸಂಖ್ಯೆ
ಬಂದ ಮೇಲೆ ನೀವು ಈ ಕೆಲಸ ಕೈಗೆತ್ತಿಕೊಳ್ಳೋ ಒಳ ಮೀಸಲಾತಿ ಕೈಗೆತ್ತಿಕೊಳ್ಬೇಕಂತಂದು ಹೇಳ್ತೀವಿ ನಾವು. ಈಗೇನು ಹಳೆಯ ರೋಸ್ಟರ್ ಪ್ರಕಾರ ಈಗ ನೀವು ಈಗ ಖಾಲಿ ಇರ್ತಕ್ಕಂಥ ಜಾಗಗಳನ್ನು ತುಂಬಬೇಕಂತ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ಈ ಜನಸಂಖ್ಯೆ ತಿಳಿವಾದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕಂತೂ ಈ ಮೂಲಕ ಕರ್ನಾಟಕದಲ್ಲಿ ಸಂಘಟಿತ ಅಂಬೇಡ್ಕರ್ ವರದಿ